ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ? ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ? ಇಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿ, ನನಗೆ ವ್ಯೂಸ್ ಆಗುತ್ತೆ. ವಿಡಿಯೋಸ್ ತುಂಬ ಚೆನ್ನಾಗಿದೆ ಅನ್ಕೋತೀನಿ, ಚೆನ್ನಾಗಿದೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋದಲ್ಲಿ ಏನೇನಿದೆ, ರಿಸೆಪ್ಷನ್ ಎಲ್ಲ ಹೆಂಗಾಯಿತು, ಯಾರ್ಯಾರು ಬಂದಿದ್ರು, ಯಾರ್ಯಾರನ್ನ ಮೀಟ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ఇక్కడ నానా ఇక్కడ కూడా ಬದ್ರಿ ಮೇಲ್ ನೋಡು ಇಲ್ಲಡೆ ಈಗ ಬಂದೆ ಸರ್ ಇಲ್ಲಡೆ ಆಧಾರ್ ಸ್ವಲ್ಪ ಸೈಡ್ ಇಲ್ಲಡೆ ಚೆನ್ನಾಗಿ ರೇಟ್ ಸಾಕು ನೋಡ್ರಿ. ಓಕೆ ಶರಣ
ಸರ್ ಇಲ್ಲಿ ನೋಡಿ ಸರ್ ಇನ್ನೊಂದ್ಸಲ ಕೊಡಮ್ಮ ಇನ್ನೊಂದ್ಸಲ ಒಂದ್ಸಲ ಅಕ್ಷರ ಜೊತೆಗೆ ಹಾಕ್ರಿ ಓಕೆ ಬಬ್ಬಿ ಡ್ರೆಸ್ ಎರಡು ನಿಮಿಷ ಕೊಡ್ತೀನಿ ಬಬ್ಬಿ ಬಬ್ಬಿ ಬೈ ನೋಡಿದ್ರಲ್ಲ ಫೈನಲಿ ಶರಣ್ ತಾಳಿ ಕಟ್ಟಾಯಿತು, ಅರುಂಧತಿ ನಕ್ಷತ್ರ ತೋರಿಸಾಯಿತು, ಬುಲೆಟ್ ಮೇಲೆ ಫೋಟೋ ತೆಗೆಸ್ಕೊಂಡು ಆಯಿತು. ಹಾಗೆ ಸ್ವಾಮಿಯರು ಬಂದಿದ್ದರು. ನೋಡಿದ್ರಲ್ಲ ಸ್ವಾಮಿಯರು ಕುಕ್ನೂರು ಸ್ವಾಮಿಯರು. ಆ್ಯಕ್ಚುಲಿ ಅವರು ನಮ್ಮ ದೊಡ್ಡಪ್ಪನ ಮಗ. ಸಣ್ಣ ವಯಸ್ಸಿಗೆ ದೀಕ್ಷೆ ತಗೊಂಡ್ಬಿಟ್ಟಿದ್ದಾರೆ. ಸಖತ್ ಇಂಟೆಲಿಜೆಂಟ್ ಅವರು ಅಂದರೆ ದೇವರು ಅನ್ನೋ ಥರ ನೋಡ್ತಾರೆ. ಕುಕ್ನೂರಲ್ಲಿ ಅಷ್ಟು ದೇವ್ರ ಅಂತ ಇದು ಮಾಡ್ತಾರಲ್ಲ. ಆದರೆ ಅವರೂ ಬಂದಿದ್ದರು. ಅವ್ರು ಬಂದು ಎಲ್ಲ ಆಶೀರ್ವಾದ ಮಾಡಿಬಿಟ್ಟು ಹೋದರು. ನೆಕ್ಸ್ಟ್ ಇಲ್ಲೆಲ್ಲ ರಿಸೆಪ್ಷನ್ ನಡೀತಾ ಇದೆ. ಅವಳ ರೆಡಿ ಮಾಡಿ ಕಳಿಸಿದ್ದೆ. ನಾವು ರೆಡಿಯಾಗಿ ಬರೋಷ್ಟೊತ್ತಿಗೆ ನಮಗೆ ಟೈಮೇ ಸಿಗಲಿಲ್ಲ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ. ಆ್ಯಕ್ಚುಲಿ ಇದು ನಮ್ಮ ಬ್ರೋ ಇನ್ ಲಾ ಜಿಂದಾಲಲ್ಲಿ ಏನು ವರ್ಕ್ ಮಾಡ್ತಾರೆ ಅಲ್ವಾ, ಅವ್ರ ಬ್ಯಾಚು. ಅಲ್ಲಿಂದನೇ ಬಂದಿದ್ದರು ಇವರೆಲ್ಲ ಆಫೀಸರ್ಸು. ಹಾಗೆ ನಮ್ಮ ಸರಸ್ವತಿ ಅಕ್ಕ ಅವರು ಬಂದಿದ್ದಾರೆ, ಲಕ್ಷ್ಮಕ್ಕ, ಪಾರ್ವತಕ್ಕ ಎಲ್ಲರೂ ಬಂದಿದ್ದರು. ಅವ್ರದ್ದು ವಿಡಿಯೋ ಹಾಕಿದ್ದೀವಿ ನೋಡಿ. ಅಕ್ಕರೆಲ್ಲರೂ ಬಂದಿದ್ದರು. ಅವರಾಗಲೇ ಊಟ ಮಾಡ್ಕೊಂಡು ಹೊರಡ್ತೀವಿ ಅಂತ ನಿಂತಿದ್ರು. ಯಾಕಂದರೆ ಅವರು ರಿಸೆಪ್ಷನ್ ದಿನವೇ ಬಂದಿದ್ದರು. ರಾತ್ರಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾವುದು ವಿಡಿಯೋ ಸರಿಯಾಗಿ ಅವ್ರನ್ನ ತೋರಿಸಿಲ್ಲ. ಯಾಕಂದರೆ ನಮ್ಮ ಮನು ಮಾಡಿರೋದು ಅಲ್ಲಿ ಮಾಡಿಲ್ಲ ಸರಿಯಾಗಿ. ಅವರು ಊಟ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ ನೋಡಿ. ಹಾಗೆ ನಮ್ಮ ಮೆಹತಾ ಮಂಜುಮ್ ಅಂತೇಳಿ ಫ್ರೆಂಡು, ಪಾಪ ಅವರೂ ಬಂದಿದ್ದರು. ಅವ್ರದ್ದು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲೊಂದು ಸ್ವಲ್ಪ ಇದ್ದಾರೆ. ಅವಳಂತೂ ಸಖತ್ ಇದು. ಅವಳಿಗೆ ಫೋನ್ ಮಾಡಬೇಕು, ನಾವು ಮಾಡಿ ಮಾತಾಡಬೇಕು. ನಮ್ಮ ಬ್ರದರ್ ಹೈದ್ರಾಬಾದಿಂದ ಏನು ಬಂದಿದ್ರಲ್ವ, ಅವ್ರಿಗೋಸ್ಕರ ನಮ್ಮ ಮನು ತುಂಬ ಅಳ್ತಾ ಇದ್ದಾಳೆ. ಅವರು ಊರಿಗೆ ಹೋಗ್ತೀನಿ ಅಂತ ಇದ್ದರು. ಯಾಕೆಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೊಡ್ಡಪ್ಪನ ಮಗ ನಮ್ಮ ಶಾಂತಕ್ಕ ಏನಿದ್ರಲ್ಲ, ಅವ್ರ ಸ್ವಂತ ತಮ್ಮ. ಅವರು ಊರಿಗೆ ಹೋಗ್ತಾಯಿದ್ರು ಹೈದ್ರಾಬಾದ್ಗೆ. ಪಾಪ ನಮ್ಮ ಬ್ರದರ್ ಊರಿಗೆ ಹೋಗ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾಳೆ ಅವಳಂತೂ. ಏನೇ ಆಗಲಿ ಮಾಮಂದ್ರೆ ಅಲ್ವಾ, ಅವ್ರನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು, ಅಳ್ತಾ ಇರ್ತಾರೆ. ಹಾಗೆ ಮಧ್ಯಾಹ್ನ ರಿಸೆಪ್ಷನ್ ಎಲ್ಲ ಮುಗಿತಾ ಬಂತು. ಫೈನಲಿ ನಮ್ಮ ಮದುವೆ ಮುಗಿಸಿದ್ವಿ. ಇನ್ನೂ ಸಂಜೆ ಇದೆ ಫ್ರೆಂಡ್ಸ್. ಇನ್ನು ಅಂದರೆ ಏನು ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪುಟಾಣಿಗಳು ಎಂಜಾಯ್ ಮಾಡ್ತಾ ಇದ್ದಾವಲ್ಲ ನಮ್ಮ ಬದಲು. ಅವರಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಬಿಡಿ. ಹಾಗೆ ಊಟ ಎಲ್ಲ ಚೆನ್ನಾಗಿತ್ತು. ಇವ್ರು ಬಂದ್ಬಿಟ್ಟು ನಮ್ಮ ಮಾಧವ್ ಅಂತೇಳಿ ನಮ್ಮ ಮನು ಡುಮ್ಮಮ್ಮನು ಏನಿದ್ದಾರಲ್ವ ಬ್ರದರ್, ಅವ್ರ ಬ್ರದರು. ಅವರೂ ಬಂದಿದ್ದರು. ಫ್ಯಾಮಿಲಿ ಸಮೇತನ ಬಂದಿದ್ದರು. ಮತ್ತು ಅವ್ರನ್ನ ಫ್ಯಾಮಿಲಿ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ ಯಾಕೆ ನಾನು ಅವ್ರನ್ನ ತೋರಿಸ್ದೆ ಅಂದರೆ, ಈ ವಿಡಿಯೋ ಚೆನ್ನಾಗಿತ್ತು, ಕಾಮಿಡಿ ಆಗಿತ್ತು. ಬಟ್ ಅಲ್ಲಿ ಅವರು ಸಾಂಗೆಲ್ಲ ಹಾಕಿದ್ರಲ್ವ, ಸೊ ಹಂಗಾಗಿ ಹಾಕಲಿಲ್ಲ ನೋಡಿ. ನಮ್ಮವರಂತೂ ಫೋಟೋ ತೆಗೆಸ್ಕೊಂಡಿದ್ದು ಫ್ರೆಂಡ್ಸ್. ಇವರಂತೂ ಯಪ್ಪ ಸುಮ್ಮನೆ ಯಾರೋ ಬಂದಿರೋ ಗಿಫ್ಟ್ನೆಲ್ಲ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊತಾಯಿದ್ರು. ನಮ್ಮ ಶರಣ್ ಫ್ಯಾಮಿಲಿ, ಅತ್ತೆ, ಶಾಂತಕ್ಕ ಎಲ್ಲರೂ ಕೂತಿದ್ದಾರೆ. ಹಾಗೆ ನಮ್ಮ ಜಯ. ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್, ಆಲ್ರೆಡಿ ಎಲ್ರಿಗೂ ಸಾಕಾಗ್ಬಿಟ್ಟಿದೆ. ಇವರೊಂಥರ MLAಗಳ ಥರ ಬಂದು ಅಲ್ಲಿಂದ ವೀಡಿಯೋ ಮಾಡ್ಕೊಬಂದು ಚೆನ್ನಾಗೇ ಮಾಡಿದ್ರು ನಮ್ಮ ಶಂಕರಣ್ಣ ಅವರೆಲ್ಲ. ಹಾಗೆ ನಮ್ಮ ಅತ್ತಿಗೆ ಬ್ರೋಸ್ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದೀವಿ ನೋಡಿ. ನಾವು ಎಲ್ಲ ಚೆನ್ನಾಗೇ ರೆಡಿ ಆಗಿದ್ವಿ ಅಂತ ಅಂದ್ಕೊಂಡಿದ್ದೀವಿ.
ಆ್ಯಕ್ಚುಲಿ ನಮ್ಮ ಶೋಭನ್ ಫೇಸ್ ತುಂಬ ಚೆನ್ನಾಗಿ ಬಂದಿದೆ. ಫೇಶಿಯಲ್ ಮಾಡಿದ್ದೆ ಅವಳಿಗೆ ಸಖತ್ತಾಗಿ ಬಂದಿತ್ತು. ಫೇಶಿಯಲ್ ಕೂಡ ಬೇರೆ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಫೇಸ್ ಎಷ್ಟು ಗ್ಲೋ ಆಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಗೋಲ್ಡೆಲ್ಲ ಮಾಡಿಸ್ಬಾರ್ದು, ಅವ್ರಿಗೆ ಮಾಡಬಾರ್ದು ಬ್ರೈಡ್ಗೆ. ಬೇರೆ ಫೇಶಿಯಲ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಫೇಸ್ ಮಾತ್ರ ಅಲ್ಟಿಯಾಗಿತ್ತು ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ನೋಡ್ಬೋದು ಅಣ್ಣ ಅತ್ತಿಗೆಯರು ಎಲ್ಲರೂ ನಿಂತ್ಕೊಂಡು ತೆಗೆಸ್ಕೊತಾ ಇದ್ದೀವಿ, 2 ಫ್ಯಾಮಿಲಿಯವರು. ನಮಗಂತೂ ಸಖತ್ ಇಷ್ಟ ಈ ಥರ ಎಲ್ಲ ತೆಗೆಸ್ಕೋಬೇಕು ಅಂದರೆ. ಆದರೆ ನಾವಿನ್ನು ಏನೇನೋ ತೆಗೆಸ್ಕೋಬೇಕು, ಏನೇನೋ ಮಾಡಬೇಕು ಅಂತ ಅಂದ್ವಿ, ಬಟ್ ಯಾವುದೂ ಆಗಲಿಲ್ಲ. ನೆಕ್ಸ್ಟ್ ನಮ್ಮ ಕೊಟ್ಟರ ಬಸಯ್ಯಕ್ಕೆ ಮಿರಳ್ಗಟ್ ಮೆಟ್ಟ ಅವರ ಮದುವೆಲಿ ತೆಗೆಸ್ಕೊಳ್ಳೋಣ. ಹಾಗೆ ನಮ್ಮ ಫ್ಯಾಮಿಲಿ ಫೋಟೋನು ತೆಗೆಸ್ಕೊಂಡ್ವಿ. ಅದು ಯಾವುದು ವೀಡಿಯೋ ಇಲ್ಲ ಅನಿಸುತ್ತೆ, ಯಾಕೆಂದರೆ ಎಲ್ಲರೂ ಆಲ್ರೆಡಿ ಗಾನಾಗಿಬಿಟ್ಟಿದ್ದಾರೆ, ಸಾಕಾಗಿಬಿಟ್ಟಿದೆ ಎಲ್ರಿಗೂ. ಫೋನು ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋ ಅಂತ. ನಮ್ಮ ಮನು ಇದ್ದರೆ ಚೆನ್ನಾಗಿ ಮಾಡಿರೋಳು. ಹಾಗೆ ನಮ್ಮ ಸಿಸ್ಟರ್ಸ್, ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಅವರು ಫೋಟೋಸ್ ಎಲ್ಲ ಕೊಟ್ಬಿಟ್ಟು ತೆಗೆಸ್ಕೊಂಡಿದ್ದಾರೆ. ಹಾಗೆ ಎಲ್ಲ ಮುಗೀತು, ಗಂಗಮ್ಮ ಥರದೆಲ್ಲ ಮುಗಿಸ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ, ಡ್ಯಾನ್ಸ್ ಮಾಡೋಣ ಅಂತ ನಮ್ಮ ಪ್ರೀತಿಯ ಮಾಮನ ಹೇಳ್ಕೊಂಡು ಬಂದು ನೋಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇವರು ಎಷ್ಟು ವಿಡಿಯೋ ಮಾಡಿಕೊಟ್ಟಿದ್ದಾರೆ ಅಂದರೆ, ಮಾಮ ರೀ ತುಂಬ ಥ್ಯಾಂಕ್ಸ್ ರೀ, ಸಖತ್ತಾಗಿ ವಿಡಿಯೋ ಮಾಡಿಕೊಟ್ಟಿದ್ದಾರೆ ನಮಗೆ. ಇವರು ನಮಗೂ ಹಂಗೆ ತಮಾಷೆ ಮಾಡ್ತಾರೆ, ನಾವು ಇವ್ರಿಗೆ ಹಂಗೆ ತಮಾಷೆ ಮಾಡ್ತೀವಿ. ಒಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳಲ್ಲ, ಏನೂ ಅಂದ್ಕೊಳ್ಳೋದಿಲ್ಲ, ಆ ಥರ ನಾವು ಇದ್ದೀವಿ. ಇಷ್ಟು ಮಾಮ ಎಲ್ಲರೂ ಸಖತ್ತಾಗಿ ಇದ್ದೀವಿ. ಇವ್ರ ಹತ್ರನೂ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿಸೋಣ ಅಂತ ನೋಡಿದ್ವಿ, ಬಟ್ ಅವ್ರಿಗೆ ಕಾಲು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಹಾಗೆ ನಮ್ಮ ಅತ್ತೆನ ಕರ್ಕೊಂಡು ಬರೋಣ ಅಂತ ಹೋದರೆ ನಮ್ಮ ಅತ್ತೆ ಹಿಂದೆ ಜೂಟು ಎಲ್ಲಿ ತೆಗಿವ್ರಿ, ನನ್ನೂ ಬಿಡೋದಿಲ್ಲ, ಇವರು ಎಳ್ಕೊಂಡು ಹೋಗ್ತಾಳೆ ನಮ್ಮ ಮಹಿಷ ಅಂತೇಳಿ ಜೂಟ್. ನಾವು ನೋಡಿದ್ರೆ ಇಬ್ಬರು ಕಾಯ್ತಾ ಇದ್ದೀವಿ ನೋಡಿ, ಇಲ್ಲಿ ನಮ್ಮ ಸಿಸ್ಟರ್ಸ್ ಇಬ್ಬರು ಕಾಯ್ತಾ ಇದ್ದಾರೆ. ಆದರೆ ಇಲ್ಲ ಅತ್ತೆ, ಇಲ್ಲಮ್ಮ ನನ್ನಿಂದ ಆಗಲ್ಲ, ನೀವೇ ಮಾಡಿ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ತಮ್ಮನ ಜೂಟು ಎಲ್ಲ ಜೂಟ್ ಆಗ್ತಾಯಿದ್ದಾರೆ. ಯಾಕಂದರೆ ಊರಿಗೆ ಬೇರೆ ಟೈಮ್ ಆಗ್ತಾಯಿದೆ, ಹೋಗಿ ಅಲ್ಲಿನೂ ಒಂದು ಸ್ವಲ್ಪ ಮೆರವಣಿಗೆ ಅಂತ ಮಾಡಬೇಕು. ಇನ್ನೂ ತುಂಬ ಟೈಮ್ ಇಲ್ಲ, ಇಲ್ಲಿ ಟೈಮ್ ಆಗಿಬಿಟ್ರೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಅವರು ಎಲ್ಲರೂ ಹಾಗೆ ಎಸ್ಕೇಪ್ ಆಗ್ತಾಯಿದ್ದಾರೆ ನೋಡಿ. ನಾವು ಒಂದು ಸ್ವಲ್ಪ ಅಷ್ಟು ಸಾಕಾಗಿತ್ತು ಫ್ರೆಂಡ್ಸ್, ನಮಗೆ ನಿಜ ತುಂಬಾ ಸಾಕಾಗಿತ್ತು ನಮಗೆ. ಆದರೂ ಪದೇ ಬರಲ್ಲ ಅಲ್ವಾ ಈ ಥರ ಟೈಮ್ಸ್ ಎಲ್ಲ. ಸೊ ಹಂಗಾಗಿ ಎಷ್ಟು ಕಾಲು ಆದರೂ ನಾವು ಡ್ಯಾನ್ಸ್ ಮಾಡೋದು ಬಿಡಲ್ಲ, ತಿರ್ಗಾಡೋದು ಬಿಡಲ್ಲ, ಹಂಗೆ ಮಾಡ್ತಾನೆ ಇರ್ತೀವಿ. ಯಾರು ಬಂದರೂ ಡ್ಯಾನ್ಸ್ ಮಾಡೋ ಬಿಡೋ ಮಾತೇ ಇಲ್ಲ ಫ್ರೆಂಡ್ಸ್. ಹಾಗೆ ನಮ್ಮ ಅಂಕಲ್ ನೋಡಿ, ಇವರು ಚೆನ್ನಾಗೇ ಮಾಡಿದರು. ನಮ್ಮ ಅಂದರೆ ಶರಣ್ ಅವರ ಪಪ್ಪ ಯಾರನ್ನೂ ಬಿಟ್ಟಿಲ್ಲ ನೋಡಿ ಫ್ರೆಂಡ್ಸ್. ನಾವು ಹಂಗೆ ಹೇಳ್ಕೊಂಡು ಮಾಡ್ತಾ ಇರೋದೆ ನಾವಾದರೆ ಡ್ಯಾನ್ಸ್ನ, ಏನೂ ಬಿಡೋದಿಲ್ಲ. ಏನಿದೆ ಫ್ರೆಂಡ್ಸ್, ಇರೋದೊಂದು ಜೀವನ ಅಲ್ವಾ, ಎಂಜಾಯ್ ಮಾಡಬೇಕು, ಚೆನ್ನಾಗಿರಬೇಕು, ಅಷ್ಟೇ ನಮ್ಮದು. ಯಾರು ಯಾವಾಗ ಹೆಂಗೆ ಸಾಯ್ತಾರೋ ಗೊತ್ತಿಲ್ಲ, ಸಾವು ಯಾವಾಗ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಹಾಗೆ ಸಾಂಗಾಗಿ ನಗ್ತಾ ಇರೋಣ, ಎಂಜಾಯ್ ಮಾಡೋಣ ಲೈಫ್ನ ಅಷ್ಟೇ. ಹಾಗೆ ನಮ್ಮ ಶರಣ್ ಬ್ರೋ ಕೂಡ ಬಂದರು ನೋಡಿ ಲಾಸ್ಟ್ ಫೈನಲಿ. ಅವನು ಅವನಿಗೆ ಹಿಂಗೆಲ್ಲ ಮಾಡಬೇಕಂತ ಸಖತ್ ಇಷ್ಟ. ಯಾಕೋ ಈ ಸಲ ಮದುವೆಲಿ ತುಂಬ ಡಲ್ಲಾಗಿಬಿಟ್ಟ ಅವನು. ನಮ್ಮ ಖುಷಿನೂ ಅಷ್ಟೇ, ನಮ್ಮ ಖುಷಿ ಅಂತೂ ಮಲ್ಗೆ ಇಲ್ಲ ಅವತ್ತು, ಫುಲ್ ಡ್ಯಾನ್ಸ್ ಅದು ಇದು ಅಂತಲೇ ಇದ್ದಾಳೆ. ಹಾಗೆ ಇವರೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ, ಊರಿಗೆ ಕಳ್ಸೋಣ. ನಮ್ಮ ಶೋಭಾ, ಶರಣ್ ಮತ್ತು ಅದು ಅವ್ರ ಜೊತೆಗೆ ನಮ್ಮ ಚಿನ್ನೂ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ತಮ್ಮ ಅಲ್ವಾ, ಅಲ್ಲಿ ಮತ್ತು ಯಾರೂ ಇಲ್ದಂಗೆ ಆಗ್ಬಿಡುತ್ತೆ ಅಂಥೇಳಿ ಹೋಗ್ತಾಯಿದ್ದಾರೆ ಅವರು ಜೊತೆಗೆ. ಕಾರಲ್ಲಿ ಹೋಗ್ತಾಯಿದ್ದಾರೆ ಇವರೆಲ್ಲ ಕಳಿಸ್ಬಿಟ್ಟು. ಮತ್ತು ನಮ್ಮ ಹಡ್ಗ್ಲಿ ಫ್ಯಾಮಿಲಿ ಅವರು ಅಂಕಲರೆಲ್ಲರೂ ಬಂದಿದ್ದರು. ಅವರೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ, ಊರಿಗೆ ಕಳಿಸ್ಬಿಡೋಣ ಅವ್ರನ್ನ. ಅಷ್ಟು ಲವ್ ಮಾಡಿದ್ರ ನಿಮ್ಮನ್ನು ಹಾರ್ಟ್ ಇಟ್ಕೊಂಡ್ಬಿಡ್ರಿ ಇಲ್ಲಿ ಎಂತ ಅಲ್ಲ. ಶನಿ ಮಮ್ಮ ಬಾಯ್, ಶೋಭತೆ ಬಾಯ್. ಫೈನಲಿ ಅವ್ರನ್ನ ಊರಿಗೆ ಕಳಿಸಾಯಿತು. ಇನ್ನು ನಮ್ಮ ಕೆಲಸ ಸ್ಟಾರ್ಟ್ ಆಯಿತು. ನಮ್ಮ ಮಗಳಿಗೆ ಅಂದರೆ ನಮ್ಮ ಖುಷಿ ಮಗೆ ತಲೆ ಬಾಚೋದೇ ಒಂದು ದೊಡ್ಡ ಕೆಲಸ ಕಂಡ್ರೆ ನಮಗೆ.
ಯಾಕಂದರೆ ಅವಳು ತಲೆ ಬಾಚ್ಕೋಬೇಕಂದ್ರೆ ಹೇಳ್ತಾ ಇದ್ಳು. ಇವಳಿಗೆ ಎಷ್ಟು ಉದ್ದ ಕೂದಲಿತ್ತು ಫ್ರೆಂಡ್ಸ್, ನಿಜ ಕಟ್ ಮಾಡಿಬಿಟ್ಟೆ ನಾನು. ಆದರೆ ಯಾಕಂದರೆ ಸುಮ್ಮನೆ ಇರ್ತಾಯಿಲ್ಲ ನೋಡಿ, ಎಷ್ಟು ಕೂದಲಿರೋದಕ್ಕೆ ಅವಳಿಗೆ ಬಾಚ್ಕೊಳ್ಳೋಕ್ಕೆ ತುಂಬ ಅಳ್ತಾಳೆ. ದಿನ ಸ್ಕೂಲಿಗೆ ಹೋಗ್ಬೇಕಾದ್ರೂ ಅಳೋದೆ, ಸಂಜೆ ಬಾಚಬೇಕಾದ್ರೂ ಅಳೋದೆ, ತುಂಬ ಅಂದರೆ ತುಂಬ ಹಠ ಮಾಡ್ತಾಳೆ. ಬೆಳಗ್ಗೆ ಎಲ್ಲ ತಲೆನೇ ಬಾಚಿಸ್ಕೊಂಡಿಲ್ಲ ನಮ್ಮ ಹತ್ರ. ನಮ್ಮ ಜಯ ಅವ್ರ ಮಮ್ಮಿ ಏನಿದಾರಲ್ಲ ಅಮ್ಮ, ಅವ್ರ ಹತ್ರನೇ ಹಾಕ್ಸ್ಕೊಂಡಿದ್ದೆ. ಅಟ್ಲೀಸ್ಟ್ ಅವ್ರ ಹತ್ರನಾದ್ರೂ ಹಾಕ್ಸ್ಕೊಂಡ್ರೆ ಸುಮ್ಮನೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಅಮ್ಮಗೆ ಹೇಳ್ತೀನಿ, ಅಮ್ಮ ನೀವೇ ಹಾಕಿ ಅವಳಿಗೆ, ಇಲ್ಲಾಂದರೆ ಸುಮ್ಮನೆ ಇರೋದಿಲ್ಲ, ಜಡೆ ಹಾಕಿ ಅಂತೇಳಿ. ಅವ್ರ ಆಂಟಿ ಪಾಪ ತುಂಬ ಚೆನ್ನಾಗಿ ಹಾಕಿದ್ರು ಅಮ್ಮ, ಕ್ಲಿಪ್ಸ್ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಹಾಕಿದ್ರು. ಅಷ್ಟು ಚೆಂದ ಕಾಣ್ತಾ ಇಲ್ಲ ಗೊತ್ತಾ. ಸಾಕಾಗ್ಬಿಟ್ಟಿದೆ, ಎಲ್ಲರೂ ಮಲ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಇವರು ನಮ್ಮ ಮನೆಗೆ ಮದುವೆಗೆ ಬಂದಿದ್ರು, ಹಾಗೆ ಇಲ್ಲೇ ಇದ್ದಾರೆ. ಇವರು ನಮ್ಮ ಆಂಟಿ ನೋಡಿ. ಸಾರಿ ಫ್ರೆಂಡ್ಸ್, ನನಗೆ ತುಂಬ ಸುಸ್ತಾಗಿದೆ, ನಾನೇನು ಮಾತಾಡೋ ಪೊಸಿಷನ್ ಇಲ್ಲ. ಸಾರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ನೋಡಿದ್ರಲ್ಲ, ನನಗಂತೂ ಸಖತ್ ಸುಸ್ತಾಗಿತ್ತು. ಪಿಕ್ಚರ್ ಬಿಟ್ಟೋಗಿತ್ತಾಗಲೇ, ಹೇಳೋಕ್ಕೆ ಆಗ್ತಿರ್ಲಿಲ್ಲ, ಸುಮ್ಮನೆ ಹಾಗೆ ಇದ್ದೀವಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗುತ್ತೆ ಖಂಡಿತವಾಗೂ. ಹಾಗೆ ನೆಕ್ಸ್ಟ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಂದು ಸಖತ್ ಕಾಮಿಡಿ ಇದೆ. ಯಾಕೆ ಅಂದರೆ ಹಡಗಲಿಯಿಂದ ನಮ್ಮ ಅಂಕಲ್ ಅವರೆಲ್ಲ ಬಂದಿದ್ರಲ್ವ, ವಿಜು ಅಂಕಲ್ ಅವರೆಲ್ಲ, ವಿಪಾಕ್ಷ ಅಂಕಲ್ ಎಲ್ಲ ಬಂದಿದ್ರಲ್ವ, ಅವ್ರದ್ದು ಒಳ್ಳೆ ಕಾಮಿಡಿ ಇದೆ. ನಾವು ಅಂಕಲ್ ಎಲ್ಲ ತುಂಬ ಅರಗ್ಬಿಟ್ಟಿದ್ದೀವಿ. ನೋಡ್ಕೊಬನ್ನಿ, ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್.